ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ತೊಗರಿಬೇಳೆ ಸಾರು ಮಾಡ್ತಾಯಿದ್ದೀನಿ. ನೋಡಿ, ತೊಗರಿಬೇಳೆ ಒಂದು 2 ನೀರಲ್ಲಿ ಒಂದು ಚಿಕ್ಕ ಗ್ಲಾಸ್ನಷ್ಟು ತೊಗೊಂಡು ನಾನು ಸ್ವಚ್ಛವಾಗಿ 2 ನೀರಲ್ಲಿ ತೊಳೆದಿಟ್ಟಿದ್ದೀನಿ. ಈಗ ಇದಕ್ಕೆ ಒಂದು ಟೊಮೆಟೊ, ಒಂದು 3 ಹೆಸರು ಬೆಳ್ಳುಳ್ಳಿ, ಒಂದು ಚಿಕ್ಕದೊಂದು ಈರುಳ್ಳಿ, ಚಿಕ್ಕದೊಂದು ಆಗುವಷ್ಟು ಈರುಳ್ಳಿ ದಪ್ಪದಲ್ಲಿ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಮೆಂತ್ಯ ಸೊಪ್ಪು ಒಂದು 3 ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ಸ್ಮೆಲ್ಗೆ ಅಂತ. ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿನ ಈ ಥರ ಮುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಒಂದು 4 ಹಾಕ್ಕೊಳ್ಳಿ. ಬೇಕಿದ್ರೆ ಎಷ್ಟು ಮಾಡ್ಕೋತೀರೋ ಆ ಒಂದು ಅಂದಾಜು ಮೇಲೆ ನೋಡಿ ಹಾಕ್ಕೊಳ್ಳಿ. ಇದು ಬೀನ್ಸು ಕಟ್ ಮಾಡಿ ಇಟ್ಕೊಂಡಿರೋಂಥ ತೊಳೆದು ಇದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಮುಳುಗೋಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡು, ಇದು ಜಾಸ್ತಿ ಅನಿಸುತ್ತೆ ಈಗ ನೋಡೋಕೆ ಸೊಪ್ಪು ಹಾಕಿರೋದ್ರಿಂದ. ಆಮೇಲೆ ಫುಲ್ ಕರಿ ಸ್ವಲ್ಪ ಆಗುತ್ತೆ. ಮುಳುಗೋಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ತುಂಬ ಹಾಕಿದ್ರೆ ಉಕ್ಕುತ್ತೆ ಅದು. ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಳೆ ಅನ್ನ ಹೆಂಗೆ ಬೇಯಿಸ್ಕೊತೀವೋ ಆ ರೀತಿ ಬೇಯಿಸ್ಕೊಂಡು ಒಂದು 3-4 ಸೀಟಿ ಬರೋದು. ನಿಮ್ಮ ಕುಕ್ಕರ್ ಯಾವ ರೀತಿ ಇರುತ್ತೆ ನೋಡ್ಕೊಂಡು ಅದ್ರ ಮೇಲೆ ಬೇಯಿಸ್ಕೊಳ್ಳಿ. ಅನ್ನ ಬೇಯಿಸ್ಕೊಂಡಾಗೆ ಮುಚ್ಚಳ ಮುಚ್ಚಿ ಬೇಯಿಸೋಕೆ ಹಚ್ಚೋಣ. ನೋಡಿ, ಕಡಾಯಿ ಇದು ಕಾಯಿಸೋಕೆ ಇಟ್ಟಿದ್ದೀನಿ ಪಾತ್ರೆನ. ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕೋಣ. ಸ್ವಲ್ಪ ಡ್ರೈ ಆಗಬೇಕು, ಸ್ವಲ್ಪ ಹಸಿ ಇತ್ತು. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ. ಸಾರು ಮಾಡೋದಕ್ಕೆ ಸ್ವಲ್ಪ ಚಟಾಪಟ ಅಂದರೆ ತುಂಬ ಟೇಸ್ಟ್ ಬರುತ್ತೆ ಅದು ಸಾಂಬಾರು. ಹಾಕೋಕ್ಕಿಂತ ಈ ಥರ ಡ್ರೈ ಆಗಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ತುಂಬ ಒಂಥರ ಘಮ್ ಅಂತ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇವಾಗ ಇದಕ್ಕೆ ಎಣ್ಣೆ ಹಾಕೋಣ. ಇದು ಆಫ್ ಮಾಡ್ತಾಯಿದ್ದೀನಿ, ತುಂಬ ಕಾದಿದೆ ಅಂತ. ಸ್ವಲ್ಪ ಇಳಿಸ್ಕೊಳ್ಳೋಣ. ನೋಡಿ, ಈ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ಹೊತ್ತಬಾರ್ದು ಅಂತ ಸ್ವಲ್ಪ ನಾನು ಆಫ್ ಮಾಡಿ ಇಳಿಸಿದ್ದೆ. ಅದಕ್ಕೆ ಈಗ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಪಾತ್ರೆ ತುಂಬ ಮಾಡ್ತೀನಿ ನಾನು ಸಾರು. ಇವಾಗ ಇದಕ್ಕೆ ಮತ್ತೆ ಸ್ಟವ್ ಹಚ್ಕೋತಾ ಇದ್ದೀನಿ. ತುಂಬ ಕಾದು ಬಿಡುತ್ತಲ್ಲ ಸ್ಟೀಲ್ ಪಾತ್ರೆ ಇರುತ್ತೆ, ಅದಕ್ಕೆ ಸ್ವಲ್ಪ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲ ಎಣ್ಣೆ ಜಾಸ್ತಿ ಕಾದರೂ ಅದು ಚೆನ್ನಾಗಿರಲ್ಲ, ಅಡುಗೆಗೆ ಕಹಿ ಬಂದುಬಿಡುತ್ತೆ. ಸ್ವಲ್ಪ ಒಂದು ಚಿಟಿಕೆ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೊಂದು 4 ಎಲೆ ಕರಿಬೇವು ಹಾಕ್ತಾಯಿದ್ದೀನಿ. ಹಾಕಿ ಮುಚ್ತಾಯಿದ್ದೀನಿ. ಮಿಶ್ರಣ ಸಿಡಿಯುತ್ತೆ ಅದು. ಇವಾಗ ಇದಕ್ಕೆ ಕೂತಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, 4 ಪೀಸ್ ಬೆಳ್ಳುಳ್ಳಿ, ಅದರಲ್ಲಿ ಆಲ್ರೆಡಿ ಒಂದು 4 ಪೀಸ್ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಕೋಣ ಅಂತ ದಪ್ಪ ಕುಟ್ಕೊಂಡು ಹಾಕೋಬೇಕು. ನೋಡಿ, ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಎಣ್ಣೆನಲ್ಲಿ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಸಾಕು. ಇದಕ್ಕೆ ಸಾಂಬಾರು ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಪರವಾಗಿಲ್ಲ. ಏನು ಸಾಂಬಾರು ಪೌಡ್ರ್ ಬೇಕೇ ಆಗಿಲ್ಲ, ಅಷ್ಟೊಂದು ಟೇಸ್ಟಿ ಆಗುತ್ತೆ ಇದು ಸಾರು. ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ತೊಗೊಂಬರ್ತೀನಿ ಉಪ್ಪು. ಈಗ ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ಯಾಕೆ ಹುಳಿ ಹಾಕಿರೋದ್ರಿಂದ ಸಕ್ಕರೆ ಅಥವಾ ಬೆಲ್ಲ ಏನಾದ್ರು ಹಾಕ್ಕೊಳ್ಳಿ. ನಿಮ್ಗೆ ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಖಾರ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ಕಡಿಮೆ ಆಗಿತ್ತು, ಅದಕ್ಕೆ ನೋಡ್ಕೊಂಡು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ಈಗ ಇದನ್ನು ಕುಕ್ಕರ್ ಆರಿದೆ ಅಂತ ನೋಡೋಣ. ಇವಾಗ ಆಲ್ರೆಡಿ ಬೇಯಿಸಿಟ್ಟಿದ್ದೀವಿ ಬೇಳೆನ. ಬೆಂದಿದೆ ಅಂತ ನೋಡೋಣ. ಬೆಂದಿದೆ, ಸಾಫ್ಟಾಗಿ ಆಗಿದೆ ಅಂದ್ಕೋತೀನಿ. ಬೆಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಮೇಲಿಂದ ನೀರಿದ್ದರೆ ಈ ಥರ ತಕ್ಕೊಂಬಿಡಿ. ಇಲ್ಲ ಅಂದರೆ ಹಾಗೇ ಸ್ಪೂನಿನ ಸಹಾಯದಿಂದ ಎಲ್ಲ ಬೇಳೆ ಗೀಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊಪ್ಪು ಈ ಥರ ಮೆತ್ತಗೆ ಮಾಡ್ಕೊಂಬಿಡಿ. ಎಲ್ಲನೂ ಹಸಿ ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಈ ಥರ ಮೆತ್ತಗೆ ಮಾಡ್ಕೊಳ್ಳೋದ್ರಿಂದ. ನೋಡಿ, ಇದೆಲ್ಲ ಈ ಥರ ಸ್ಪೂನಿನ ಸಹಾಯದಿಂದ ಈ ಥರ ಮೆತ್ತಗೆ ಮಾಡ್ಕೊಂಡಿದ್ದೀನಿ ನಾನು. ಏನು ಮಿಕ್ಸಿ ಹಾಕೋದು ಬೇಡ, ಏನು ಬೇಡ. ಚೆನ್ನಾಗಿ ಬೆಂದಿರೋದ್ರಿಂದ ಸ್ವಲ್ಪ ತೊಗರಿಬೇಳೆ ಲೇಟಾಗಿ ಬೇಯುತ್ತೆ. ಮೊನ್ನೆ ಹೆಸರು ಬೇಳೆದು ಮಾಡಿದ್ರೆ ತೊಗರಿಬೇಳೆದು ಮಾಡಿದ್ದೀನಿ.
ಬೇರೆ ಬೇರೆ ಟೈಪ್ ಮಾಡ್ಕೊಳ್ಳಿ. ಇದು ಚಳಿಗಾಲಕ್ಕೆ ಸಾಂಬಾರುಗಳು ತುಂಬ ಚೆನ್ನಾಗಿರುತ್ತೆ. ಮುದ್ದೆ, ಅನ್ನ, ಚಪಾತಿ, ರೊಟ್ಟಿ ಜೊತೆಗೆ 2 ಟೈಮ್ ಮಾಡೋಕ್ಕಾಗಲ್ಲ. ಕೆಲಸಕ್ಕೆ ಹೋಗೋದಿರ್ತೀರ, ಆವಾಗ ಒಂದು ದಿನ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ 2 ದಿನ 3 ದಿನ ತಿನ್ಬೋದು ನೀವು. ಜಾಸ್ತಿ ನೋಡಿ, ಕುಕ್ಕರೆಲ್ಲ ಅಲ್ಲಾಡಿಸ್ಬಿಟ್ಟು ಬೇಳೆನೆಲ್ಲ ನೀರೆಲ್ಲ ಈ ಥರ ಹಾಕ್ಕೊಂಡ್ಬಿಡ್ಬೇಕು. ಒಂದು ಸ್ವಲ್ಪ ಹಾಕ್ತೀನಿ ನಾನು, ತುಂಬ ಗಟ್ಟಿಯಾಗಿದೆ ಅದು. ಇವಾಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದೆ. ಬೇಕಿದ್ರೆ ನೀರು ಹಾಕೋಬೋದು, ನೀವು ಇಷ್ಟೇ ಗಟ್ಟಿ ಬೇಕು ಅಂದರೆ ಈಗ ಕೂಡ ಬಿಟ್ಕೋಬೋದು. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಜೊತೆಗೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಆಗಲೇ ಅದರೊಳಗೆ ಸ್ವಲ್ಪ ಹಾಕಿ ಬೇಯಿಸಿದ್ದೀನಿ. ಇನ್ನೊಂದು ಸ್ವಲ್ಪ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು. ನಾಟಿ ಕೊತ್ತಂಬರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಂದು ಹೈಬ್ರಿಡ್ ಇರೋದ್ರಿಂದ ಅಷ್ಟೊಂದು ಸ್ಮೆಲ್ ಏನಿರಲ್ಲ. ಇದು ನಾಟಿ ಚಿಕ್ಕಿದ್ರೆ ತಂದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಸೂಪರಾದಂಥ ತೊಗರಿಬೇಳೆ ಮೆಂತ್ಯ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ. ಅನ್ನ, ಚಪಾತಿ, ರೊಟ್ಟಿ ಯಾವುದಕ್ಕೆ ಬೇಕಾದ್ರೂ ತಿನ್ಬೋದು. ಈ ಚಳಿಗಾಲದಲ್ಲಿ ಒಂದು ಬೆಳಿಗ್ಗೆ ಮಾಡಿಟ್ಕೊಂಡ್ಬಿಟ್ರೆ ನೀವು 2 ದಿವಸ ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ನಿಮ್ಗೆ ಎಷ್ಟು ಬೇಕಷ್ಟು ಮಾಡಿಕೊಡ್ತೀನಿ. ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಎಲ್ಲ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಈ ಥರ ತೊಗೊಂಡ್ಬಿಟ್ಟು ಕೈಗೆ ಹಾಕ್ಕೊಂಡು ಹಿಂಗೆ ನಾಲಿಗೆ ಹಚ್ಕೊಂಡು ನೋಡ್ಕೊಳ್ಳಿ. ಮಸ್ತಾಗಿದೆ. ನೀವು ಕೂಡ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಮಸ್ಕಾರ.